ನೀಲಾವಂತಿ ಗ್ರಂಥದ ನಿಜವಾದ ಕಥೆ ಎಂಬುದು ಯಾವುದೇ ಪ್ರಬಲ ಐತಿಹಾಸಿಕ ಅಥವಾ ವೈಜ್ಞಾನಿಕ ಆಧಾರವನ್ನು ಹೊಂದಿಲ್ಲ. ಬದಲಿಗೆ ಅದು ಭಾರತದ ಜಾನಪದ ಮತ್ತು ನಿಗೂಢ ಕಥೆಗಳ ಒಂದು ಭಾಗವಾಗಿದೆ. ಇದು ಒಂದು ಪ್ರಾಚೀನ ರಹಸ್ಯ ಕಥೆ, ಏನ್ಷಿಯಂಟ್ ಮಿಸ್ಟರಿ, ಅರ್ಬನ್ ಲೆಜೆಂಡ್ ಎಂದೇ ಪ್ರಸಿದ್ಧವಾಗಿದೆ. ಕಥೆಯ ಪ್ರಮುಖ ಅಂಶ: ನೀಲಾವಂತಿ ಗ್ರಂಥ ಭಾರತೀಯ ಇತಿಹಾಸದ ಅತ್ಯಂತ ನಿಗೂಢ ಪುಸ್ತಕಗಳಲ್ಲಿ ಒಂದೆಂದು ಪ್ರಸಿದ್ಧವಾಗಿದೆ. ಇದರ ಬಗ್ಗೆ ಯಾವುದೇ ಸ್ಪಷ್ಟವಾದ ಐತಿಹಾಸಿಕ ದಾಖಲೆಗಳಿಲ್ಲ. ಈ ಕಥೆಯು ಪೀಳಿಗೆಯಿಂದ ಪೀಳಿಗೆಗೆ ಮೌಖಿಕವಾಗಿ ಓರಲ್ ಟ್ರೆಡಿಷನ್ ಹರಿದು ಬಂದಿದೆ. ನೀಲಾವಂತಿ ಗ್ರಂಥ ನೀಲ ಹೊತ್ತಿಗೆ ಅಂದರೆ ನೀಲಿ ಪುಸ್ತಕ ಅಥವಾ ಕರ್ಣಾವತಿ ಗ್ರಂಥ ಎಂದೂ ಕರೆಯಲಾಗುತ್ತದೆ. ಗ್ರಂಥವು ಪ್ರಕೃತಿಯ ಅತೀಂದ್ರಿಯ ರಹಸ್ಯಗಳನ್ನು ಒಳಗೊಂಡಿದೆ ಎಂದು ನಂಬಲಾಗಿದೆ. ಮುಖ್ಯವಾಗಿ ಇದನ್ನು ಓದಿದವರಿಗೆ ಪ್ರಾಣಿ ಪಕ್ಷಿಗಳು ಮಾತನಾಡುವ ಭಾಷೆಯನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಬರುತ್ತದೆ. ಕಷ್ಟಕರವಾದ ರೋಗಗಳನ್ನು ಗುಣಪಡಿಸುವ ಸೂತ್ರಗಳು ಮತ್ತು ಔಷಧೀಯ ಸಸ್ಯಗಳ ಹರ್ಬ್ಸ್ ಗುಪ್ತ ಜ್ಞಾನ ಇದರಲ್ಲಿದೆ ಎಂದು ಹೇಳಲಾಗುತ್ತದೆ. ಗ್ರಂಥವು ಅಪಾರ ಶಕ್ತಿಯನ್ನು ಹೊಂದಿದ್ದರೂ ಅದನ್ನು ಓದುವವರಿಗೆ ಶಾಪವಿದೆ ಎಂಬುದು ಇದರ ನಿಜವಾದ ರಹಸ್ಯ. ಗ್ರಂಥವನ್ನು ಸಂಪೂರ್ಣವಾಗಿ ಓದಲು ಪ್ರಯತ್ನಿಸಿದವರು, ಅದರ ಕೊನೆಯ ಅಧ್ಯಾಯವನ್ನು ಮುಟ್ಟಿದವರು ವಿಚಿತ್ರವಾದ ಸಾವುಗಳನ್ನು ಕಂಡಿದ್ದಾರೆ ಅಥವಾ ಮಾನಸಿಕ ಸಮತೋಲನ ಕಳೆದುಕೊಂಡು ಹುಚ್ಚರಾಗಿದ್ದಾರೆ ಎಂದು ಹೇಳಲಾಗುತ್ತದೆ. ಶಾಪದ ಕಾರಣ: ಈ ಜ್ಞಾನವು ಅತಿ ಪವಿತ್ರವಾದದ್ದು ಮತ್ತು ದುರುಪಯೋಗವಾಗಬಾರದು. ಗ್ರಂಥದಲ್ಲಿನ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಮಾನವನಿಗೆ ಇಲ್ಲ. ಆದ್ದರಿಂದ ಇದನ್ನು ತಿಳಿದವರು ಪ್ರಕೃತಿಯ ನಿಯಮಗಳನ್ನು ಮುರಿದು ಅಪಾಯಕ್ಕೆ ಸಿಲುಕುತ್ತಾರೆ ಎಂಬುದು ಜನಪ್ರಿಯ ನಂಬಿಕೆ. 3. ನೀಲಾವಂತಿ ಯಾರು? ಹೂ ಇಸ್ ನೀಲಾವಂತಿ? ಗ್ರಂಥಕ್ಕೆ ಈ ಹೆಸರು ಬರಲು ಮುಖ್ಯವಾಗಿ 2 ಕಥೆಗಳಿವೆ. ಒಂದು ನಂಬಿಕೆ: ಇದು ನೀಲಾವಂತಿ ಎಂಬ ಯಕ್ಷಿಣಿ ಅಥವಾ ದೈವಿಕ ಸ್ತ್ರೀ ಶಕ್ತಿಯಿಂದ ರಚಿಸಲ್ಪಟ್ಟಿದೆ. ಈಕೆ ಅತೀಂದ್ರಿಯ ಜ್ಞಾನವನ್ನು ಈ ಗ್ರಂಥದ ಮೂಲಕ ಮಾನವ ಜನಾಂಗಕ್ಕೆ ನೀಡಿದಳು. ಇನ್ನೊಂದು ನಂಬಿಕೆ ಹೆಚ್ಚು ವಿರಳ: ನೀಲಾವಂತಿ ಎಂಬ ಯುವತಿ ಅಥವಾ ಪ್ರಾಣಿ ಪಕ್ಷಿಗಳ ಭಾಷೆ ತಿಳಿದಿದ್ದ ಒಂದು ಸಾಮಾನ್ಯ ಹುಡುಗಿ ಈ ಗ್ರಂಥವನ್ನು ಬರೆದಳು. ಆಕೆಯ ಅಗಾಧ ಜ್ಞಾನವನ್ನು ಅರಿತ ಇತರರು ಅಥವಾ ಶಾಪದ ಕಾರಣದಿಂದ ಆಕೆ ಮತ್ತು ಆ ಗ್ರಂಥ ನಾಶವಾದವು. ಕನ್ನಡದಲ್ಲಿ ಇದುವರೆಗೂ ಈ ನೀಲಾವಂತಿ ಗ್ರಂಥದ ಯಾವುದೇ ಮೂಲ ಪ್ರತಿ ಒರಿಜಿನಲ್ ಮ್ಯಾನ್ಯುಸ್ಕ್ರಿಪ್ಟ್ ಸಾರ್ವಜನಿಕವಾಗಿ ಅಥವಾ ಸರ್ಕಾರಿ ದಾಖಲೆಗಳಲ್ಲಿ ಪತ್ತೆಯಾಗಿಲ್ಲ. ಇಂಟರ್ನೆಟ್ನಲ್ಲಿ ಲಭ್ಯವಿರುವ ನೀಲಾವಂತಿ PDF ಪ್ರತಿಗಳು ಸಂಪೂರ್ಣವಾಗಿ ಅನಧಿಕೃತ ಮತ್ತು ನಕಲಿ ಎಂದು ವಿದ್ವಾಂಸರು ಹೇಳುತ್ತಾರೆ. ಇದು ಪ್ರಾಚೀನ ಜ್ಞಾನದ ಅಸಂಭವ ಸಾಮರ್ಥ್ಯಗಳ ಕುರಿತಾದ ಒಂದು ಜಾನಪದ ಕಥೆಯಾಗಿ ಫೋಕ್ ಟೇಲ್ ಉಳಿದಿದೆ.